ಸೊ ಹೈ ಸ್ನೇಹಿತರೆ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಥವಾ ಒಂದು ರೈಲ್ವೆ ಇಲಾಖೆ 2025 ಈ ಒಂದು ವರ್ಷ ಮತ್ತು ಇದೇ ಒಂದು ತಿಂಗಳಲ್ಲಿ ಸುಮಾರು 32,000ಕ್ಕಿಂತ ಹೆಚ್ಚು ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ಡಿಕ್ಲೇರ್ ಅನ್ನ ಮಾಡಿಬಿಟ್ಟಿದ್ದಾರೆ. ಈ ಒಂದು ವೇಕೆನ್ಸಿಗಳು ಏನಿದಾವೆ ಇಲ್ಲಿ ಒಂದು ಝೋನ್ ವೈಸ್ ಇಂತಿಷ್ಟು ಅಂತಹ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆ, ಯಾವ ಒಂದು ಝೋನ್ಗೆ ಎಷ್ಟು ಒಂದು ವೇಕೆನ್ಸಿಗಳು ಅಂತ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಇಲ್ಲಿ ಪ್ರತಿಯೊಬ್ಬರು ಕನ್ನಡ ಭಾಷೆಯನ್ನ ಬಳಸಿಕೊಂಡು ತಾವು ಇಲ್ಲಿ ಒಂದು ಪರೀಕ್ಷೆ ಅನ್ನೋದು ಇಲ್ಲಿ ಒಂದು ಕೊಡಬಹುದು. ಓಕೆನಾ, ಹಾಗಾದ್ರೆ ಪ್ರತಿಯೊಬ್ಬರಿಗೆ ಇಲ್ಲಿ ಒಂದು ಒಳ್ಳೆಯ ಒಂದು ಅವಕಾಶ ಅಂತಾನೆ ಹೇಳ್ತೀನಿ. ಸೊ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್, ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಕಡೆ ನಾನು ಕರ್ಕೊಂಡು ಹೋಗಿ ಇದರ ಒಂದು ಅಪ್ಲೈ ಮಾಡುವಂತಹ ಒಂದು ಡೇಟ್ ಏನಾಗಿರುತ್ತೆ, ಇದರ ಒಂದು ಲಾಸ್ಟ್ ಡೇಟ್ ಏನಾಗಿರುತ್ತೆ, ಇದರ ಒಂದು ಎಕ್ಸಾಮಿನೇಷನ್ ಫೀಸ್ ಏನಾಗಿರುತ್ತೆ, ಎಕ್ಸಾಮ್ ಸೆಂಟರ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಮತ್ತು ಬಹಳ ಒಂದು ಮುಖ್ಯವಾಗಿ ಯಾವ ಯಾವ ಒಂದು ಝೋನ್ಗೆ ಎಷ್ಟೆಷ್ಟು ವೇಕೆನ್ಸಿಗಳು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಮಾಹಿತಿಯನ್ನ ಶೇರ್ ಅನ್ನ ಮಾಡಿಬಿಡ್ತೀನಿ. ಇದರ ಮುಂಚೆ ತಾವೇನಾದ್ರೂ ನಮ್ಮ ಒಂದು ಚಾನಲ್ಗೆ ಹೊಸಬ್ರಿದ್ರೆ ಇದೇ ರೀತಿಯಾಗಿರುವಂತಹ ಒಂದು ಗವರ್ನಮೆಂಟ್ ಜಾಬ್ಗಳ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಗಳು ತಮಗೂ ಕೂಡ ಒಂದು ಮುಂದೆ ಸಿಗಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಇದರ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ನಾನು ಇಲ್ಲಿ ಒಂದು ಕ್ಲಿಯರ್ ಅನ್ನ ಮಾಡ್ಬಿಡ್ತಾ ಇದೀನಿ. ಇಲ್ಲಿ ಒಂದು IT ಅನ್ನೋದು ಇಲ್ಲಿ ಒಂದು ಕೇಳಿಲ್ಲ. ಇದರ ಬದಲಾಗಿ ತಾವೇನಾದ್ರೂ ಕೇವಲ ಒಂದು SLC ಅನ್ನ ಒಂದು ತಾವು ಪಾಸ್ ಔಟ್ ಆಗಿದ್ರೆ ಇಲ್ಲಿ ಪ್ರತಿಯೊಬ್ಬರು ಈ ಒಂದು RRB ಕಡೆಯಿಂದ ರಿಲೀಸ್ ಮಾಡಿರುವಂತಹ ಈ ಒಂದು ವೇಕೆನ್ಸಿಗೆ ತಾವು ಅಪ್ಲಿಕೇಶನ್ ಅನ್ನೋದು ತಾವು ಇಲ್ಲಿ ಏನೋ ಒಂದು ಅಪ್ಲೈ ಅನ್ನ ಮಾಡಬಹುದು. ಓಕೆನಾ, ಮೊದಲನೇದಾಗಿ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ಡೇಟ್ ಆಫ್ ಇಂಡಕ್ಟಿವ್ ನೋಟಿಸ್ ಬಗ್ಗೆ ಮಾತಾಡಕ್ ಹೋದ್ರೆ 28/12/2024ಗೆ ಇಲ್ಲಿ ಒಂದು ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡಿದ್ರಿ. ಬಟ್ ಇಲ್ಲಿ ಓಪನಿಂಗ್ ಡೇಟ್ ಮತ್ತು ಟೈಮ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ನಿನ್ನೆನೆ 23/1/2025 ಇದರ ಒಂದು ಅಪ್ಲೈ ಮಾಡುವಂತಹ ಒಂದು ಡೇಟ್ ಅನ್ನೋದು ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಅಂದ್ರೆ ತಾವು ಆರಾಮ್ಸೆ ತಾವು ಈಗ ಈ ಒಂದು ವೇಕೆನ್ಸಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಇದರ ಒಂದು ಕ್ಲೋಸಿಂಗ್ ಡೇಟ್ ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ತಿಂಗಳು 22ನೇ ತಾರೀಕಿಗೆ ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಓಕೆನಾ, ಯಾರೆಲ್ಲ ಒಂದು ಇಂಟ್ರೆಸ್ಟೆಡ್ ಆಗಿದಿರಿ, ಯಾರೆಲ್ಲ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡು ಬಿಟ್ಟಿದಿರಿ, ಪ್ರತಿಯೊಬ್ಬರು ಆದಷ್ಟು ಬೇಗ ಈ ಒಂದು ಹುದ್ದೆಗೆ ತಾವು ಅಪ್ಲಿಕೇಶನ್ ಹಾಕೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ನಾವು ಲಾಸ್ಟ್ ಅಲ್ಲಿ ನಾವು ಅಪ್ಲೈ ಅನ್ನ ಮಾಡ್ತೀವಿ ಅಂದ್ರೆ ಖಂಡಿತವಾಗಿ ಸರ್ವೆ ಡೋರ್ ಅನ್ನೋದು ಆಗೇ ಆಗುತ್ತೆ. ಸೊ ಆರಾಮ್ಸೆ ತಾವು ಈಗಿನಿಂದಲೇ ತಾವು ಪ್ರಯತ್ನವನ್ನ ಮಾಡಿ ಅಪ್ಲೈ ಅನ್ನ ಮಾಡಿಬಿಡಿ. ನಂತರ ಡೇಟ್ ಆಫ್ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ 23/2/2025 ಈ ಡೇಟ್ ನ ಒಂದು ಒಳಗಡೆ ಏನು ಒಂದು ಫೀಸ್ ಅನ್ನ ಇಟ್ಟಿರ್ತಾರೆ ಆ ಒಂದು ಫೀಸ್ ಅನ್ನ ತಾವು ಈ ಒಂದು ಡೇಟ್ ನ ಒಂದು ಒಳಗಡೆ ತಾವು ಪೇ ಅನ್ನ ಮಾಡಬೇಕಾಗಿರುತ್ತೆ. ತಾವೇನಾದ್ರೂ ಒಂದು ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ಒಂದು ಮಾಡಿಫಿಕೇಶನ್ ಆಗಲಿ ಏನಾದ್ರೂ ಒಂದು ಕರೆಕ್ಷನ್ ಮಾಡಬೇಕು ಅನ್ಕೊಂಡಿದ್ರೆ ನಾಳೆ ತಿಂಗಳು 25ನೇ ತಾರೀಕಿಂದ ಹಿಡಿದು 6/3 ಅಂದ್ರೆ ನೋಡಬಹುದು ಈ ಒಂದು ಡೇಟ್ ನ ಒಂದು ಒಳಗಡೆ ತಾವು ಮಾಡಿಫಿಕೇಶನ್ ಆಗಿರ್ಬೋದು ಕರೆಕ್ಷನ್ ಅನ್ನೋದು ತಾವು ಇಲ್ಲಿ ಮಾಡ್ಕೋಬೇಕಾಗಿರುತ್ತೆ. ಇಷ್ಟು ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ಆಗಿರುತ್ತೆ. ಇಲ್ಲಿ ಡೀಟೇಲ್ ಆಗಿರುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು. ಮೊದಲನೇದಾಗಿ ಇಲ್ಲಿ ಒಂದು ಸ್ಯಾಲರಿ ಬಗ್ಗೆ ಮಾತಾಡ್ತೀನಿ. ಓಕೆನಾ, 7th CPC ಅನ್ನ ಸೇರಿಸಿ ಒಂದು ಒಳ್ಳೆಯ ಒಂದು ಲೆವೆಲ್ 1 ನಲ್ಲಿ ಇಲ್ಲಿ ಒಂದು ಸ್ಯಾಲರಿ ಅನ್ನೋದು ತಮಗೆ ಇಲ್ಲಿ ಒಂದು ಸಿಗುತ್ತೆ. ಇಲ್ಲಿ ಒಂದು ಇನಿಷಿಯಲ್ ಪೇ ಅಥವಾ ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ 18,000 ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. 18,000ನೇ ನಮಗೆ ಸಿಗುತ್ತಾ? ಖಂಡಿತವಾಗಿ ಸಿಗಲ್ಲ. ಇದರ ಒಂದು ಜೊತೆಗೆ DNS ಅಲವೆನ್ಸ್ ಅನ್ನೋದು ಇಲ್ಲಿ ಒಂದು ಆಡ್ ಆಗುತ್ತೆ. ನಂತರ ಒಂದು HRA ಹೋಮ್ ರೆಂಟ್ ಅಲವೆನ್ಸ್ ಅನ್ನೋದು ಇಲ್ಲಿ ಒಂದು ಆಡ್ ಆಗುತ್ತೆ. ಬಹಳಷ್ಟು ಒಂದು ಅಲವೆನ್ಸಸ್ ಅನ್ನ ಸೇರಿಸಿ ಏನಿಲ್ಲ ಅದನ್ನು ಕೂಡ ಸುಮಾರು ಒಂದು 30ರಿಂದ 35,000ವರೆಗೂ ತಾವು ಇಲ್ಲಿ ಒಂದು ಇನಿಷಿಯಲ್ ಆಗಿರುವಂತಹ ಒಂದು ಸ್ಯಾಲರಿಯನ್ನ ತಾವು ಇಲ್ಲಿಂದ ತಾವು ಪಡಿಬಹುದು. ನಂತರ ಇಲ್ಲಿ ಒಂದು ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಗಳನ್ನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನೋಡಬಹುದು ಈ 32,438 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಆಕ್ಚುಲಿ ಇನ್ನು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸುಮಾರು 50ರಿಂದ 60,000 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಅಂತಹ ರೈಲ್ವೆ ಡಿಪಾರ್ಟ್ಮೆಂಟ್ ಗಳಿಂದ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಇಲ್ಲಿ ಕಡಿಮೆ ಮಾಡಿ 32,438 ಒಂದು ವೇಕೆನ್ಸಿಗಳನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆ, ನಂತರ ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಗಳಿಗೆ ಬಂದಾಗ
ನೋಡಬಹುದು ಇದರ ಒಂದು ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು ಆಕ್ಚುಲಿ 18ರಿಂದ 33 ವರ್ಷ ಇಲ್ಲಿ ಒಂದು ನಾರ್ಮಲ್ ಆಗಿ ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಏಜ್ ಅನ್ನ ಏನೋ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಿದ್ರು. ಬಟ್ ಕೊರೋನಾ ಕೋವಿಡ್ ನ ಒಂದು ಕಾರಣದಿಂದಾಗಿ 3 ವರ್ಷ ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಇದರ ಒಂದು ಬದಲಾಗಿ ತಾವು ಇಲ್ಲಿ ನೋಡಬಹುದು ಏಜಸ್ ಅಪ್ಲಿಕಬಲ್ ಇನ್ ದ ಸಿಎನ್ ಮಾತಾಡಕ್ ಹೋದ್ರೆ 18ರಿಂದ 36 ವರ್ಷದವರೆಗೆ ತಾವು ಈ ಒಂದು ಅಪ್ಲಿಕೇಶನ್ಸ್ ಅನ್ನೋದು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಬೇಕಾದ್ರೆ ತಾವು ಇದರ ಒಂದು ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ಇಲ್ಲಿ ಒಂದು ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನಂತರ ಡೇಟ್ ಆಫ್ ಬರ್ತ್ ಆಫ್ ದ ಕ್ಯಾಂಡಿಡೇಟ್ ಶುಡ್ ಬಿ ಬಿಟ್ವೀನ್ ದ ಡೇಟ್ಸ್ ಗಿವನ್ ಬಿಲೋ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಇದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತದ್ದು. ಏನಂದ್ರೆ ತಾವು ನೋಡಬಹುದು ಏನು 18ರಿಂದ 36 ವರ್ಷ ಅಂತ ಏಜ್ ಲಿಮಿಟ್ ಅನ್ನ ಕೇಳಿದ್ರಿ, ಯಾವ ಒಂದು ಡೇಟ್ ಆಫ್ ಬರ್ತ್ ನ ಒಂದು ಒಳಗಡೆ ತಾವು ಏನೋ ಒಂದು ಡೇಟ್ ಆಫ್ ಬರ್ತ್ ಇರಬೇಕು ಅಂತ ಇಲ್ಲಿ ಮಾತಾಡಕ್ ಹೋದ್ರಿ ಜನರಲ್ ಮತ್ತು ಯುಆರ್ ನ ಏನು ಇಡಬ್ಲ್ಯೂ ಎಸ್ ನ ಒಂದು ಕ್ಯಾಟಗರಿ ಅವರು 2/1/1988ರಿಂದ ಹಿಡಿದು 1/1/2007 ಒಳಗಡೆ ತಮ್ಮ ಒಂದು ಡೇಟ್ ಆಫ್ ಬರ್ತ್ ಇದ್ರೆ ಅಪ್ಲೈ ಅನ್ನ ಮಾಡಬಹುದು. ನಂತರ ಒಬಿಸಿ ನ ಒಂದು ಕ್ಯಾಟಗರಿ ನೋಡಬಹುದು 2/1/1986ರಿಂದ ಹಿಡಿದು 1/1/2007 ಒಂದು ಒಳಗಡೆ ತಮ್ಮ ಒಂದು ಡೇಟ್ ಆಫ್ ಬರ್ತ್ ಇದೆ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ನಂತರ ಕೊನೆಯದಾಗಿ SC/ST ನ ಒಂದು ಕ್ಯಾಟಗರಿ ನೋಡಬಹುದು 2/1/1984ರಿಂದ ಹಿಡಿದು 1/1/2007 ಒಂದು ಒಳಗಡೆ ತಮ್ಮ ಒಂದು ಡೇಟ್ ಆಫ್ ಬರ್ತ್ ಇದ್ರೆ ತಾವು ಈಸಿಯಾಗಿ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕಬೇಕಾಗಿರುತ್ತೆ. ಇದನ್ನ ಬಿಟ್ಟು ನಮ್ಮ ಒಂದು ಡೇಟ್ ಆಫ್ ಬರ್ತ್ ಇನ್ನು ಬಹಳ ಜಾಸ್ತಿ ಇದೆ ಅಂದ್ರೆ ತಾವು ಖಂಡಿತವಾಗಿ ಎಲಿಜಿಬಲ್ ಆಗಿರುವುದಿಲ್ಲ ಈ ಬಾರಿ ಅಪ್ಲೈ ಅನ್ನ ಮಾಡಕ್ಕೆ. ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಮೊದಲನೇದಾಗಿ ಇಲ್ಲಿ ಒಂದು ಜನರಲ್ ಆಗಿರ್ಬೋದು, ಒಬಿಸಿ ಆಗಿರ್ಬೋದು ಮತ್ತು ಇಡಬ್ಲ್ಯೂಎಸ್ ನ ಒಂದು ಕ್ಯಾಟಗರಿಗೆ 500 ರೂಪಾಯಿ ಅಂತ ಇಲ್ಲಿ ಒಂದು ಎಕ್ಸಾಮ್ ಫೀಸ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ನಂತರ ಇಲ್ಲಿ PWD ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳು ಮತ್ತು SC/ST ಒಂದು ಕ್ಯಾಟಗರಿ ಅವರಿಗೆ ಕೇವಲ 250 ರೂಪಾಯಿ ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನೋದು ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕುವುದು ಇನ್ನೊಂದು ಒಂದು ಏನೊಂದು ಅಡಿಷನಲ್ ಆಗಿರುವಂತಹ ಒಂದು ಪಾಯಿಂಟ್ ಏನಂದ್ರೆ ತಾವೇನು ಈ ಒಂದು ಎಕ್ಸಾಮಿನೇಷನ್ಗೆ ತಾವು ಅಪ್ಲೈ ಅನ್ನ ಮಾಡಿ ಎಕ್ಸಾಮ್ ಕೊಟ್ಟಿದ ನಂತರ ತಾವೇನು 500 ರೂಪಾಯಿ ತಾವು ಎಕ್ಸಾಮಿನೇಷನ್ ಫೀಸ್ ಅನ್ನ ಪೇ ಅನ್ನ ಮಾಡಿರ್ತೀರಾ, ಇಲ್ಲಿ ಒಂದು 400 ರೂಪಾಯಿ ತಮಗೆ ಇಲ್ಲಿ ಒಂದು ರೀಫಂಡ್ ಈಸಿಯಾಗಿ ತಾವು ಇಲ್ಲಿ ತಾವು ಪಡ್ಕೋಬಹುದು. ಓಕೆನಾ. ಇಲ್ಲಿ ತಾವೇನಾದ್ರೂ ಒಂದು ಫಿಮೇಲ್ ಕ್ಯಾಟಗರಿಗೆ ಸೇರಿದ್ರೆ ಅಥವಾ ಒಂದು PWD ಅಥವಾ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು SC/ST ನ ಒಂದು ಕ್ಯಾಟಗರಿಗೆ ತಾವೇನು 250 ರೂಪಾಯಿ ತಾವು ಪೇ ಅನ್ನ ಮಾಡಿರ್ತೀರಾ, 250 ರೂಪಾಯಿ ಕೂಡ ಇಲ್ಲಿ ಒಂದು ರೀಫಂಡ್ ಆಗ್ಬಿಡುತ್ತೆ. ಮೋಡ್ ಆಫ್ ಪೇಮೆಂಟ್ ಅಥವಾ ಒಂದು ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಈಸಿಯಾಗಿ ತಾವು ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಆನ್ಲೈನ್ ಪೇಮೆಂಟ್ ಮುಖಾಂತರ ತಾವು ಈಸಿಯಾಗಿ ತಾವು ಏನು ತಮ್ಮ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಈಸಿಯಾಗಿ ತಾವು ಪೇ ಅನ್ನ ಮಾಡಬಹುದು. ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ತಾವು ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ತಾವು ಇಲ್ಲಿ ನೋಡಬಹುದು. ಮೊದಲನೇದಾಗಿ ಇಲ್ಲಿ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಥವಾ ಒಂದು CBT ಟೆಸ್ಟ್ ಅನ್ನೋದು ಇಲ್ಲಿ ನಡೆಸ್ಕೊಡ್ತಾರೆ. ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ PET ಅನ್ನು ನಡೆಸ್ಕೊಡ್ತಾರೆ. ಮೂರನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಮತ್ತು ನಾಲ್ಕನೇದಾಗಿ ಇಲ್ಲಿ ಒಂದು ಮೆಡಿಕಲ್ ಎಕ್ಸಾಮಿನೇಷನ್. ಈ ನಾಲ್ಕು ಒಂದು ಪ್ರೋಸೆಸ್ ನಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅನ್ನೋದು ಇಲ್ಲಿ ಒಂದು ಆಗಿರುತ್ತೆ. ಮೊದಲನೇದಾಗಿ ಇಲ್ಲಿ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಥವಾ ಒಂದು CBT ಬಗ್ಗೆ ಮಾತಾಡೋಕೆ ಹೋದ್ರೆ ನೋಡಬಹುದು. ಟೋಟಲ್ ಆಗಿ 90 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಸಿಲೆಬಸ್ ಅನ್ನ ತಾವು ಅಬ್ಸರ್ವ್ ಮಾಡಬಹುದು. ಜನರಲ್ ಸೈನ್ಸ್ ಗೆ 25 ಕ್ವಶನ್ಸ್ 25 ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ ಗೆ 25 ಕ್ವಶನ್ಸ್ 25 ಮಾರ್ಕ್ಸ್. ನಂತರ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಗೆ 30 ಕ್ವಶನ್ಸ್ 30 ಮಾರ್ಕ್ಸ್. ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಗೆ 20 ಕ್ವಶನ್ಸ್ 20 ಮಾರ್ಕ್ಸ್ ಇರುತ್ತೆ. 1/3 ಅಂತ ಒಂದು ನೆಗೆಟಿವ್ ಮಾರ್ಕ್ಸ್ ಸಹ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿರ್ತಾರೆ. ಸೊ ತಾವು ಕೇರ್ಫುಲ್ ಆಗಿ ತಾವು ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಇಷ್ಟು ಒಂದು CBT ಟೆಸ್ಟ್ ಆದ್ರೆ ನಂತರ ಒಂದು ಫಿಸಿಕಲ್ ಟೆಸ್ಟ್ ಬಗ್ಗೆ ಮಾತಾಡ್ಕೋದ್ರೆ ತಾವು ನೋಡಬಹುದು. ಮೇಲ್ ಕ್ಯಾಂಡಿಡೇಟ್ ಗಳಿಗೆ ಅಂತ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ಅಂತ ಒಂದು ಸಪರೇಟ್ ಆಗಿರುವಂತಹ ಒಂದು ಫಿಸಿಕಲ್ ನ ಒಂದು ಟೆಸ್ಟ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಮೇಲ್ ಕ್ಯಾಂಡಿಡೇಟ್ ಗಳ ಬಗ್ಗೆ ಮಾತಾಡೋಕೆ ಹೋದ್ರೆ ಶುಡ್ ಬಿ ಏಬಲ್ ಟು ಲಿಫ್ಟ್ ಅಂಡ್ ಕ್ಯಾರಿ 35 kg ಆಫ್ ವೈಟ್ ಫಾರ್ ಎ ಡಿಸ್ಟೆನ್ಸ್ ಆಫ್ 100 ಮೀಟರ್ ಇನ್ 2 ಮಿನಿಟ್ಸ್. ಓಕೆನಾ. 35 kg ಆ ಒಂದು ವೈಟ್ ಅನ್ನ ತಾವು ತಗೋಬೇಕಾಗಿರುತ್ತೆ. ಆ ಒಂದು 35 kg ಆ ವೈಟ್ ಅನ್ನ ತಾವು 100 ಮೀಟರ್ಸ್ ಅನ್ನ ತಾವು ಏನು ಒಂದು 2 ಮಿನಿಟ್ಸ್ ನಲ್ಲಿ ತಾವು ಕವರ್ ಅನ್ನ ಮಾಡಬೇಕಾಗಿರುತ್ತೆ. ಇದು ಒಂದು ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ. ನಂತರ ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ತಾವು ನೋಡಬಹುದು 20 kg ಆ ಒಂದು ವೈಟ್ ಅನ್ನ 100 ಮೀಟರ್ಸ್ ಅನ್ನ 2 ಮೀಟರ್ ಅಲ್ಲಿ ತಾವು ಇಲ್ಲಿ ಒಂದು ಕವರ್ ಅಪ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಮೇಲ್ ಕ್ಯಾಂಡಿಡೇಟ್ ಗಳಿಗೆ ಒಂದು ರನ್ನಿಂಗ್ ಬಗ್ಗೆ
ಮಾತಾಡಕ್ ಹೋದ್ರೆ 1000 ಮೀಟರ್ ನ ಒಂದು 1 ಕಿಲೋಮೀಟರ್ ನ ಒಂದು ರನ್ನಿಂಗ್ ಇರುತ್ತೆ, 4 ನಿಮಿಷ 15 ಸೆಕೆಂಡ್ ನ ಒಂದು ಒಳಗಡೆ ತಾವು ರೀಚ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಒಂದು ಫೀಮೇಲ್ ಕ್ಯಾಂಡಿಡೇಟ್ ಗಳಿಗೆ ನೋಡಬಹುದು 1 ಕಿಲೋಮೀಟರ್ ನ ಒಂದು ರನ್ನಿಂಗ್ ಇರುತ್ತೆ, 5 ನಿಮಿಷ 40 ಸೆಕೆಂಡ್ ಅಲ್ಲಿ ತಾವು ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡಬೇಕಾಗಿರುತ್ತೆ. ಇಷ್ಟು ಒಂದು ಫಿಸಿಕಲ್ ಟೆಸ್ಟ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ನಂತರ ಮೂರನೇದಾಗಿ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ನಂತರ ಕೊನೆಯದಾಗಿ 4ನೇದಾಗಿ ಇಲ್ಲಿ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅನ್ನೋದು ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡಿಬಿಡ್ತಾರೆ. ಸ್ನೇಹಿತರೆ, ಕೊನೆಯದಾಗಿ ಇಲ್ಲಿ ಒಂದು ಝೋನ್ ವೈಸ್ ಯಾವ ಒಂದು ಝೋನ್ ಗೆ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಇಲ್ಲಿ ನಾನು ಕೊಟ್ಬಿಡ್ತೀನಿ. ಮೊದಲನೇದಾಗಿ ತಾವು ನೋಡಬಹುದು ಮುಂಬೈ ಎನ್ನುವಂತಹ ಒಂದು ಝೋನ್ ಗೆ ಸುಮಾರು 4672 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ನಂತರ ತಾವು ನೋಡಬಹುದು ಜೈಪುರ್ ಎನ್ನುವಂತಹ ಒಂದು ಝೋನ್ ಗೆ ಸುಮಾರು 1433 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ನಂತರ ಹುಬ್ಳಿ ಅಂದ್ರೆ ನಮ್ಮ ಒಂದು ಕರ್ನಾಟಕ ಎನ್ನುವಂತಹ ಒಂದು ಝೋನ್ ಗೆ ತಾವು ನೋಡಬಹುದು 503 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಹಾಗೆಯೇ ತಾವು ಪ್ರತಿ ಒಂದು ಝೋನ್ ಗಳ ಒಂದು ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಗಳನ್ನ ತಾವು ಇಲ್ಲಿಂದ ತಾವು ಚಕೌಟ್ ಅನ್ನ ತಾವು ಮಾಡಬಹುದು. ಓಕೆ, ಫೈನಲ್ ಆಗಿ ಇದರ ಒಂದು ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಆಲ್ಮೋಸ್ಟ್ ನಮ್ಮ ಒಂದು ಕರ್ನಾಟಕದಲ್ಲಿ ಏನಿಲ್ಲ ಅಂದ್ರೂ ಕೂಡ 15 ರಿಂದ 20 ಒಂದು ಏನೋ ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿರ್ತಾರೆ. ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಮಗೆ ಒಂದು ಹತ್ತಿರವಾಗಿರುವಂತಹ ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿ ತಾವು ಅದೇ ಒಂದು ಸೆಂಟರ್ ಗೆ ಹೋಗಿ ತಾವು ಎಕ್ಸಾಮ್ಸ್ ಅನ್ನೋದು ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಓಕೆನಾ, ಇಷ್ಟು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಬೇಕಾದ್ರೆ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಏನ್ ನೋಡ್ತಾ ಇದ್ದೀರಾ, ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾನು ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪೇಸ್ಟ್ ಅನ್ನ ಮಾಡಿರ್ತೀನಿ. ಇದನ್ನ ಬಿಟ್ಟು ತಮಗೆ ಏನಾದ್ರೂ ಒಂದು ಡೌಟ್ಸ್ ಇದೆ ದಯವಿಟ್ಟು ತಾವು ಏನೋ ಒಂದು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಆದಷ್ಟು ಬೇಗ ನಿಮ್ಮ ಒಂದು ಕಮೆಂಟ್ ಗಳಿಗೆ ನಾನು ಆನ್ಸರ್ ಅನ್ನ ಕೊಡ್ತೀನಿ.